ಕರ್ನಾಟಕ ಬುಲ್ಡೋಸರ್ ಸ್ಟ್ರಾಂಗ್ ಟೀಮ್ ಅಂತ ಗೊತ್ತು. ನಿಮ್ಮ ಪ್ರಕಾರ ನಮ್ಮ ಟೀಮ್ ಬಿಟ್ಬಿಟ್ಟು ಯಾರು ಬೆಸ್ಟ್ ಪ್ಲೇಯರ್ ಅನ್ಸುತ್ತೆ ಸರ್? ಯಾವ ಟೀಮ್ ಅಲ್ಲಿ ಬೆಸ್ಟ್ ಪ್ಲೇಯರ್? ಬೇರೆ ಟೀಮ್ ನಿಮ್ಮ ಪ್ರಕಾರ ನಿಮ್ಮ ಇಷ್ಟವಾದ ಐ ಥಿಂಕ್ ಹೈದರಾಬಾದ್ ಇಸ್ ಅ ವೆರಿ ಟಫ್ ಟೀಮ್. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಚೆನ್ನೈ ಇಸ್ ಅ ವೆರಿ ಟಫ್ ಟೀಮ್ ಅಂಡ್ ಬೆಂಗಾಲ್ I think they become very strong right now. They are also a very good side. And I think today there have been a lot of improvisations. Even Mumbai is playing extremely well. Ellaru Bhojpuri is a very passionate team. Avrige ಬಹುಶ ಅದು ಬಿಟ್ರೆ ಕ್ರಿಕೆಟ್ ತಿನ್ಬಿಡ್ತಾರೆ ಅವರು. ಆ ಥರ ಅವ್ರಿಗೆ ಹುಚ್ಚು ಕ್ರಿಕೆಟ್ ಅಂದರೆ ಭೋಜ್ಪುರಿ ಅವರಿಗೆ. ಈಚ್ ಒನ್ ಎಲ್ಲ ಟೀಮ್ಗೆ ಅವ್ರವ್ರದ್ದು ಪ್ಲಸಸ್ ಮೈನಸ್ ಇದೆ. ಯು ಕಾಂಟ್ ರಿಲಿ ಸೇ ವಿಚ್ ಇಸ್ ದ ಟಫೆಸ್ಟ್ ಟೀಮ್ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ದೇರ್ ಆರ್ ವೆರಿ ಗುಡ್ ಪ್ಲೇಯರ್ಸ್. ಆಬ್ವಿಯಸ್ಲಿ ಈಚ್ ಟೀಮ್ ಹಸ್ ಗಾಟ್ ಸಮ್ 2 to 3 ವೆರಿ ಗುಡ್ ಪ್ಲೇಯರ್ಸ್. ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ. ಈ 100% ನಾನು ಹೇಳಬಲ್ಲೆ, 8th ನೀವೇನು ಮ್ಯಾಚ್ ನೋಡೋಕೆ ಬರ್ತೀರಿ, ಇಟ್ ವಿಲ್ ಬಿ ಎ ವೆರಿ ಟಫ್ ಮ್ಯಾಚ್. ಇಟ್ ವಿಲ್ ಬಿ ಡೆಫಿನೆಟ್ಲಿ ಎ ವೆರಿ ಟಫ್ ಮ್ಯಾಚ್. ನಮಗೂ ಅದೊಂದು ಚಾಲೆಂಜೇ. ಬಿಕಾಸ್ ನಾವು ಹೈದರಾಬಾದ್ ಯಾವಾಗ ಆಡಿದ್ವು, ಆ್ಯಕ್ಚುಲಿ ನಮ್ಮದು ಗೇಮ್ಸಲ್ಲಿ ಒಂದು ಸ್ವಲ್ಪ ವಿನ್ನಿಂಗ್ ರೇಷಿಯೋ ಅವ್ರದ್ದೇ ಜಾಸ್ತಿ ಇರೋದು ಆ್ಯಕ್ಚುಲಿ ನಮ್ಮಿಬ್ಬರ ಮೇಲೆ ಬಿದ್ದಾಗ. ಬಟ್ ವಿ ಹ್ಯಾವ್ ಆಲ್ವೇಸ್ ಗಿವನ್ ಅ ಟಫ್ ಮ್ಯಾಚ್, ಟಫ್ ಸೈಡ್. ಆ್ಯಂಡ್ ನಾವು ಲಾಸ್ಟ್ ಸೀಸನ್ ನೋಡೋಕೆ ಹೋದ್ರೆ ನೀವು ಎಷ್ಟು ಫೈಟ್ ಕೊಟ್ಟಿದ್ದೀವಿ ನಾವು ಅಂದರೆ, ಅವರು ಒಂದು ಲಾಸ್ಟ್ ಓವರಲ್ಲಿ ಇಷ್ಟು ಬಾಲ್ಸ್ಗಳಲ್ಲಿ ಟೋಟಲ್ ಸ್ಕೋರ್ ಹೊಡೆದ್ರೆ ಸೆಮಿಫೈನಲ್ ಕ್ವಾಲಿಫೈ ಆಗಬೇಕು. ಅವರು ಬರೀ ಗೆಲ್ಲೋದು ಮಾತ್ರ ಅಲ್ಲ, ಟಿಪ್ಪರ್ ಲಾಗ ಹೊಡೆದ್ರದ್ದು ಹೊಡೆಯಕ್ಕೆ ಬಿಡಲಿಲ್ಲ ನಾವು. ಮ್ಯಾಚ್ ಸೋತ್ವಿ ಬಟ್ ಕ್ವಾಲಿಫೈ ಆಗಲಿಲ್ಲ. ಆ ಥರ ಒಂದು ನಮಗೂ ಅವ್ರಿಗೂ ಚಾಲೆಂಜು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ಐ ಥಿಂಕ್ ದೇ ಆರ್ ವಂಡರ್ಫುಲ್ ಸೈಡ್ ಆ್ಯಂಡ್ ಐ ಆಮ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ದಟ್ ಮ್ಯಾಚ್. ಇಟ್ಸ್ ಗೋನ್ ಟು ಬಿ ಎ ಗ್ರೇಟ್ ಮ್ಯಾಚ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಪುಟಿಂಗ್ ದಟ್ ಹಿಯರ್ ಸರ್. ರಿಯಲಿ ಸರ್, ನೀವು ಹೇಳ್ತಾ ಇದ್ರಿ ಪ್ರತಿ ಪ್ಲೇಯರ್ಸ್ಗಳು ನಾವು ಫ್ರೀಯಾಗಿ ಹೋಗಿ ಪ್ಲೇ ಮಾಡ್ತಾ ಇದೀವಿ ಅನ್ನೋದು. ಅದ್ರ ಜೊತೆಗೆ ಫಸ್ಟ್ ಸೀಸನ್ ಅನ್ಸುತ್ತೆ, ಐ ಥಿಂಕ್ ಸೆಕೆಂಡ್ ಸೀಸನ್ ನಂಗೆ ನೆನಪಾಗ್ತಿಲ್ಲ, ಕೇಳಿದ್ ಸರ್, ನೀವು ಕಲಾವಿದರ ಸಂಘಕ್ಕೆ ಆ ಟ್ರೋಫಿಯನ್ನು ಗೆದ್ದು ಬಂದಂತ ಹಣವನ್ನು ಕಲಾವಿದರ ಸಂಘಕ್ಕೆ ಕೊಟ್ಟಿದ್ರಿ ಅಂತ ಕೇಳಿದ್ರಿ ಸರ್. ಅದು ನಿಜನಾ, ಹೇಗೆ? ಹೌದು, ಫಸ್ಟ್ 3 years 4 years ಎವ್ರಿ ಬಿಟ್ ವಾಟ್ ಎವರ್ ದ ಕಾಂಟ್ರಿಬ್ಯೂಷನ್. ನನಗೆ ಅದನ್ನ ಮಾಮನೂ ಹೇಳಿದ್ರು, ದಟ್ ಮಾಮಾ ಅಂಡ್ ರಾಕ್ಲೈನ್ ಸರ್ ಬಂದು ಅವಾಗ ಇದನ್ನ ಆಡಬೇಕು, ನೀವು ಇದನ್ನ ಆಡಿದ್ರೆ ಕಲಾವಿದರ ಸಂಘಕ್ಕೆ ಈ ತರ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು. ಐ ಡೋಂಟ್ ನೋ ದ ಮನಿ, ದ ಫಿಗರ್ ಅಂಡ್ ಆಲ್ ದಟ್. He's helped a lot there. The money has gone to ಕಲಾವಿದರ ಸಂಘ and we are very happy that ಅಷ್ಟು ದೊಡ್ಡದು ಒಂದು ಮಾಮೂಂದು ಡ್ರೀಮ್ ಏನಿತ್ತು ಅದರಲ್ಲಿ ನಮ್ದು ಒಂದು ಚಿಕ್ಕದು ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಟೀಮ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಅವಕಾಶಗಳಂದ್ರೆ ಸ್ಯಾಲ್ರಿ ಏನೂ ಸಿಗ್ತಾ ಇಲ್ಲ ಪ್ಲೇಯರ್ಸ್ಗೆಲ್ಲ, ಬಟ್ ಇದು ಅವಕಾಶಗಳಂತ ನೋಡುವಾಗ CCL ಇಂದ ಯಾವ ರೀತಿ ಆಪರ್ಚುನಿಟಿ ಸಿಕ್ಕಿದೆ ಸರ್? ಅಂದ್ರೆ ಕೊಲಾಬ್ರೇಷನ್ಸ್ ಬೇರೆ ಸ್ಟೇಟ್ ಇದ್ದು ಇಂಡಸ್ಟ್ರಿ ಜೊತೆಗೆ, ಅಂದ್ರೆ ನಮ್ಮ ಕಲಾವಿದರಿಗೆ ಏನಾದ್ರು ಆಪರ್ಚುನಿಟೀಸ್ ಏನಾದ್ರು ಸಿಕ್ಕಿದೆಯಾ ಬಿಕಾಸ್ ಆಫ್ CCL ಆ ಥರ? ಎಸ್ ಸರ್, ನಮಗೂ ಸಿಕ್ಕಿದೆ, ಅವ್ರಿಗೂ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್, ಇವಾಗ ಸೊಹೇಲ್ ಅವರು ಅಲ್ಲಿ ಬಂದು ಭೇಟಿ ಆದಾಗ, ಸೊಹೇಲ್ ಅವರು ಈಗ ಸೌತ್ ಇಂಡಿಯನ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ, ನಮ್ಮವರೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಪರಿಚಯಗಳಾದಾಗ ಸ್ಕ್ರಿಪ್ಟ್ಸ್ಗಳು ಎಕ್ಸ್ಚೇಂಜ್ಗಳಾಗ್ತವೆ. ಅವ್ರು ಬಿಟ್ಟಾಕಿ ನಮಗೆ ಆಗುತ್ತೆ. ಈಗ ನನಗೆ ಕರಣ್ ಯಾರು, ತ್ರಿವಿಕ್ರಮ್ ಯಾರ್ದು ಪರಿಚಯನೇ ಇರಲಿಲ್ಲ. ನನಗೆ ಮೀಟ್ ಮಾಡಿದೀವಿ, ಎಲ್ಲೋ ಹಾಯ್ ಬಾಯ್ ಮಾತಾಡಿರ್ಬೋದು. ಬಟ್ ಇವ್ರು ಯಾವ ಕ್ರಿಕೆಟಿಗೆ ಬಂದರೂ ನನಗೆ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆದರು. ದೆನ್ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್, ವಿ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಇದೇ ಥರ ನನಗೆ ರಾಜೀವ್ ಪರಿಚಯ ಇಲ್ಲ, JK ಪರಿಚಯ ಇಲ್ಲ, ಇವರೆಲ್ಲ ಪರಿಚಯ ಆಗಿದ್ದು ನನಗೆ ಅಲ್ಲಿ ರಾಜ್ ಕಪ್ ಟೈಮಲ್ಲಿ ಆಗಿದ್ದು. ಅಲ್ಲಿಂದ ಒಂದು ಸಂಪರ್ಕ. ಅಗೇನ್ ನಾವು ಟುಡೇ ಆಲ್ ಆಫ್ ದೆಮ್ ಆರ್ ಡೂಯಿಂಗ್ ಸೋ ವೆಲ್. ಒಂದು ದಿಸ್ ಇಸ್ ಐ ಥಿಂಕ್ ದ ವೆರಿ ಬ್ಯೂಟಿಫುಲ್ ವೇ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಆಸ್ ಅ ಟ್ಯಾಲೆಂಟ್ಸ್. ಅದು ಆಗಿದೆ 100%. ಆ್ಯಂಡ್ ಬೇರೆ ಟೀಮ್ನವರು, ಬೇರೆ ಮುಂಬೈ ಆಗಲಿ, ತೆಲುಗು, ತಮಿಳ್ ಕೂಡ ದೇ ಕೀಪ್ ಇನ್ ಟಚ್ ವಿತ್ ಆಲ್ ಆಫ್ ದೆಮ್, ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ವಿಕ್ರಾಂತ್, ದ ಕ್ಯಾಪ್ಟನ್ ಆಫ್ ಚೆನ್ನೈ ಟೀಮ್, ಈಸ್ ವರ್ಕಿಂಗ್ ವಿತ್ ಅಖಿಲ್ ಇನ್ ತೆಲುಗು ಫಿಲ್ಮ್. ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅವರು. ಸೊ it is a collaboration of that sort. Bobby Deol got animal role because of CCL. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.